ಗೃಹಲಕ್ಷ್ಮಿಯ ಇಲ್ಲಿವರೆಗೂ ಇರುವಂತಹ ಲೈವ್ ಅಪ್ಡೇಟ್ಸ್ ಏನು ಅಂತ ನೋಡೋದಾದ್ರೆ ಸದ್ಯಕ್ಕೆ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಜನ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಈ ಫಲಾನುಭವಿಗಳಿಗೆ ಯಾವ ತಿಂಗಳು ಅಂದ್ರೆ ಯಾವ ಕಂತಿನ ಹಣ ಬಂದಿಲ್ಲ ಇನ್ನ ಅನ್ನುವಂತ ಎಲ್ಲಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮೊದಲಿಗೆ ಸರ್ಕಾರದಿಂದ ಎಲ್ಲಾ ಫಲಾನುಭವಿಗಳಿಗೆ ಬಿಡುಗಡೆ ಆಗ್ತಾ ಇರುವಂತಹ ಕಂತಾದ್ರೂ ಯಾವ್ದು ಅಂತ ಅಂದ್ರೆ 29ನೇ ಕಂತು. ಸೊ ಇವಾಗ ನಾವು ನೋಡ್ಬೋದು ಆಲ್ಮೋಸ್ಟ್ ಒಂದು ತಿಂಗಳ ಅಂತರದಲ್ಲಿ ನಮ್ಗೆ 27, 28, 29 ಮೂರು ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ. ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಮಹಿಳೆಯರಿಗೂ 6,000 ರೂಪಾಯಿ ಬಿಡುಗಡೆ ಆಗಿದೆ. ಕೆಲವರಿಗೆ 27, 28, 29 ಕಂತ ಬಿಡುಗಡೆ ಆಗಿದ್ರೆ ಇನ್ನ ಕೆಲವರಿಗೆ 26, 27, 28 ಇನ್ನ ಕೆಲವರಿಗೆ 25, 26, 27 ಈ ರೀತಿ ಅಂದ್ರೆ ಫೆಬ್ರವರಿ 20ನೇ ತಾರೀಕಿಂದ ಒಂದು ಮಾರ್ಚ್ 30ನೇ ತಾರೀಕುವರೆಗೂ ಇಷ್ಟು ಕಂತುಗಳು ಬಿಡುಗಡೆ ಆಗಿದೆ. ಸೊ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿಯ ಹಣ ಸುಮಾರು ಒಂದು ತಿಂಗಳಲ್ಲಿ ನಮ್ಗೆ 4ರಿಂದ 6,000 ರೂಪಾಯಿ ಸಿಕ್ಕಿರೋದಂತೂ ಖಚಿತ. ಸೊ ಇದೊಂದು ಡೌಟೇ ಇಲ್ಲ. ಹಾಗಿದ್ರೆ ಈಗ 29ನೇ ಕಂತು ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ? ಸೊ ಎಷ್ಟೊಂದ್ ಜನ ಕೇಳ್ತಾ ಇದ್ದೀರಾ, ಈಗ ಏಪ್ರಿಲ್ 9ನೇ ತಾರೀಕಿಂತ ಮುಂಚೆ ನಾನು ಹೇಳಿದ್ದೇನು ಅಂತ ಅಂದ್ರೆ 28ನೇ ಕಂತು ಬಿಡುಗಡೆ ಆಗುತ್ತೆ ಅಂತ. ಅದೇ ರೀತಿ ಏಪ್ರಿಲ್ 9ನೇ ತಾರೀಕು ಒಳಗಡೆ ನಮ್ಗೆ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆದ್ರೆ ಈಗ 29ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ ಅದು ಕೂಡ ನಮ್ಗೆ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಡಿಬಿಟಿಗೆ ಹಣ ಬಂದಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ಬಂದು ಈಗ ಡಿಬಿಟಿಗೂ ಕೂಡ ತಲುಪಿ ಈಗ ಆಲ್ರೆಡಿ 29ನೇ ಕಂತಿನ ಹಣ ಕೆಲವು ಮಹಿಳೆಯರಿಗೆ ಬಿಡುಗಡೆ ಆಗೋದಕ್ಕೆ ಆರಂಭವಾಗಿದೆ. ಸೊ ನಿಮ್ಮ ಜಿಲ್ಲೆಗೆ ಏನಾದ್ರೂ ಬಿಡುಗಡೆ ಆಗಿದೆಯಾ, ನಿಮಗೇನಾದ್ರೂ ಬಿಡುಗಡೆ ಆಗಿದೆ ಅಂತ ಅಂದ್ರೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ಹೆಸರು ಮತ್ತು ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇವಾಗ ಕರ್ನಾಟಕದಲ್ಲಿ ಸುಮಾರು 1.2 ಕೋಟಿ ಮಹಿಳೆಯರು ಫಲಾನುಭವಿಗಳು ಗೃಹಲಕ್ಷ್ಮಿಗೆ ಇದ್ದಾರೆ. ಅಂದ್ರೆ ಈ 1.2 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕಂತ ಅಂದ್ರೆ ಈಗ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಜೀವನದಲ್ಲಿ ಈ ಒಂದು ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಅವರಿಗೆ ತುಂಬಾನೇ ಸಹಾಯ ಮಾಡ್ತಾ ಇದೆ. ನಾವು ಎಷ್ಟೊಂದ್ಸತಿ ನೋಡಿದೀವಿ, ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿಯ ಹಣವನ್ನ ಕೂಡಿಟ್ಟಿ ಟಿವಿ ತಗೊಂಡಿರ್ತಾರೆ, ಫ್ರಿಡ್ಜ್ ಅನ್ನ ತಗೊಂಡಿರ್ತಾರೆ, ಅಥವಾ ಏನಾದ್ರೂ ಒಂದು ಪುಟ್ಟ ಚಿನ್ನವನ್ನ ಖರೀದಿ ಮಾಡಿರ್ತಾರೆ. ಸೊ ಈ ರೀತಿ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಈ ಒಂದು ಗೃಹಲಕ್ಷ್ಮಿ ಹಣ ತುಂಬಾನೇ ಸಹಕಾರ ಮಾಡ್ತಾ ಇದೆ. ಸೊ ಸರ್ಕಾರ ಇವಾಗ ಕರ್ನಾಟಕದಲ್ಲಿ 1.2 ಕೋಟಿ ಮಹಿಳೆಯರು ಇದ್ದಾರೆ. ಅಂಡ್ ಇವಾಗ ನಾವು ನೋಡೋದಾದ್ರೆ ಒಂದು 28ರಿಂದ 29 ಕಂತು ಹಣ ಬಿಡುಗಡೆ ಆಗಿದೆ ಅಂತ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಸುಮಾರು 28 ಅಂತಾನೆ ಅನ್ಕೊಳ್ಳೋಣ. 28 ಇಂಟು 2 ಮಾಡಕ್ ಹೋದ್ರೆ ನಮ್ಗೆ 50ರಿಂದ 55,000 ಅಷ್ಟು ಸರ್ಕಾರದಿಂದ ಪ್ರತಿ ತಿಂಗಳು ಅಂದ್ರೆ ಒಟ್ಟಾರೆ ನಮ್ಗೆ ನೋಡೋದಾದ್ರೆ 50ರಿಂದ 55,000 ರೂಪಾಯಿ ಅಷ್ಟು ಹಣ ಬಂದಿದೆ. ಸೊ ಈ ಒಂದು ಹಣವನ್ನ ಬಳಸ್ಕೊಂಡು ಎಲ್ಲಾ ಮಹಿಳೆಯರು ತುಂಬಾನೇ ಹೆಲ್ಪ್ಫುಲ್ ಆಗಿ ಅವರು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವಾಗ 29ನೇ ಕಂತು ನಮ್ಗಿನ್ನ ಬಂದಿಲ್ಲ ಅಂತ ಅಂದವ್ರಿಗೆ ಈ ಒಂದು ತಿಂಗಳಲ್ಲೇ ನಾನು ಹೇಳಿರೋ ಹಾಗೆ ನಿಮ್ಗೆ 4ರಿಂದ 6,000 ರೂಪಾಯಿ ಬಂದಿದೆ ಅಂತ ಅಂದ್ರೆ ಈ ಒಂದು ಕಂತು ಕೂಡ ನಿಮಗೆ ಬಂದೇ ಬರುತ್ತೆ. ಆದ್ರೆ ಚೂರು ತಡ ಆಗ್ಬೋದು ಸರ್ಕಾರದ ಕಡೆಯಿಂದ ಅಷ್ಟೇ. ಆದ್ರೆ ನಿಮಗೇನಾದ್ರೂ ಕಂಟಿನ್ಯೂಸ್ ಆಗಿ ಒಂದು 4ರಿಂದ 5 ತಿಂಗಳ ಕಾಲ ಏನಾದ್ರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದ್ರೆ ಆ ಒಂದು ಸಮಯದಲ್ಲಿ ನಿಮ್ಮ ಬ್ಯಾಂಕ್ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು, ಅಥವಾ ನಿಮ್ ಬ್ಯಾಂಕ್ ಅಲ್ಲೇ ವಿಚಾರಿಸಬಹುದು ಬ್ಯಾಂಕ್ ಇಂದ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಆ ರೀತಿ ಮಾಡಬಹುದಾಗುತ್ತೆ. ಇಲ್ಲ ಅಂತ ಅಂದ್ರೆ ಬ್ಯಾಂಗ್ಳೂರ್ 1ಗೆ ಹೋಗಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಗ್ರಾಮ ಪಂಚಾಯಿತಿ, ಆ ರೀತಿ ತಾಲೂಕ್ ಪಂಚಾಯಿತಿ ಈ ಒಂದು ಆಫೀಸ್ ಗಳಿಗೆಲ್ಲ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಬಹುದಾಗುತ್ತೆ. ಈ ರೀತಿ ಮಾಡಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾಕೆ ನಿಮ್ಮ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ. ಮತ್ತು ಇನ್ನ ಒಂದು ಕಾರಣ, ನಿಮಗೇನಾದ್ರೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಇನ್ನ ಒಂದು ಕಾರಣ ಆದ್ರೂ ಏನಾಗಿರ್ಬೋದು ಅಂತಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಿರ್ಲಿಲ್ಲ. ಅಂದ್ರೆ ಇವಾಗ ಜೀವಿತ ಪ್ರಮಾಣ ಪತ್ರ ಬೇಕಾಗಿತ್ತು. ಯಾಕಂತಂದ್ರೆ ಹಲವಾರು ಜನರು ಗೃಹಲಕ್ಷ್ಮಿ ಹೆಸರು ಹೇಳ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರು. ಸೊ ಈ ಒಂದು ವಂಚನೆಯನ್ನ ಸರ್ಕಾರ ತಡೆಯೋದಕ್ಕೆ ಅಂತ ಹೇಳಿ ಜೀವಿತ ಪ್ರಮಾಣ ಪತ್ರವನ್ನ ಸರ್ಕಾರ ಆದೇಶ ನೀಡಿದಾಗ ನಾನು ಹೇಳ್ದಂಗೆ ನೀವು ಯಾರ್ಯಾರೆಲ್ಲ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಿರ್ತೀರಾ ಅವರೆಲ್ಲರಿಗೂ ಸಹ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಇರುತ್ತೆ.
ಇನ್ ಕೇಸ್ ನೀವೇನಾದ್ರೂ ಮಾಡಿಲ್ಲ ಅಂತ ಅಂದ್ರೆ ಅದರಿಂದ ಬರ್ತಾ ಇರೋದು. ಸೊ ಆದಷ್ಟು ಬೇಗ ಹೋಗಿ ನಿಮ್ಮ ಒಂದು ಖಾತೆ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಅದಕ್ಕೆ ಪರಿಹಾರ ಏನ್ ಬೇಕು ಅಂತ ಬೆಂಗಳೂರು ಒನ್ನಲ್ಲೇ ಕೇಳಿ ಅದನ್ನ ಮಾಡಿದ್ರೆ ತಿರ್ಗಾ ನಿಮ್ಗೆ ಗೃಹಲಕ್ಷ್ಮಿಯ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಇವಾಗ ಈ ಒಂದು ಕಂತುಗಳೆಲ್ಲ ಬಿಡುಗಡೆ ಆಗಿದೆ 29. ಆದ್ರೆ ಹಲವಾರು ಜನ ಕೇಳೋರು ಹೋದ ವರ್ಷದ ಜನವರಿ ಫೆಬ್ರವರಿ ಬಾಕಿ ಕಂತು ಕೂಡ ಇನ್ನ ಬಿಡುಗಡೆ ಆಗಿಲ್ಲ ಅಂತ. ಅದು ಕೂಡ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಮತ್ತು ಇವಾಗ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿ ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಏಪ್ರಿಲ್ 1 ಇಂದ. ಸೊ ಈ ಒಂದು ಅಕೌಂಟಿಂಗ್ ಬುಕ್ಸ್ ಮೂಲಕ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ ನಿಮಗೆ ಗೃಹಲಕ್ಷ್ಮಿಯ ಹಣ ಅಥವಾ ಬಾಕಿ ಕಂತಿನ ಹಣ ಎಲ್ಲವೂ ಕೂಡ ನಿಮಗೆ ಬಿಡುಗಡೆ ಆಗುತ್ತೆ. ಸೊ ನಿಮ್ಮ ಜಿಲ್ಲೆಗೆ ಯಾವ ಕಂತು ಸದ್ಯಕ್ಕೆ ಬಿಡುಗಡೆ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಏನಾದ್ರೂ ಗೃಹಲಕ್ಷ್ಮಿ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ತಿಳಿಸಿ ಹೇಳಿ. ಆಗ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.